ನಿತ್ಯ ಜೀವನದಲ್ಲಿ ಹಾಸ್ಯ ಇರುತ್ತೆ, ದಾರಿನಲ್ಲಿ ಮನೆಯಲ್ಲಿ ಎಲ್ಲಿ ಬೇಕಾದರೂ ಅದು ಸಿಗಬಹುದು. ಆದರೆ ಹಾಸ್ಯದ ಜೊತೆಗೆ ಕೃಷ್ಣೇಗೌಡರ ಬುದ್ಧಿಮಾತು ಎಲ್ರಿಗೂ ನಿಜ ಜೀವನದ ಸತ್ಯ ಸಂಗತಿಗಳನ್ನು ತಿಳಿಸುತ್ತೆ. ಕೆಲವ್ರಿಗೆ ಒಂಥರ ಅವ್ರ ದುಃಖ ಹೇಳ್ಕೊಳ್ಳೋದು ಇಷ್ಟ. ನೀವು ಕೆಲವ್ರು ಮಾತು ಶುರು ಮಾಡ್ತಾರೆ, ಅಯ್ಯೋ ಏನು ಗೊತ್ತಾ, ಶುರುನಲ್ಲೇ ಅಯ್ಯೋ. ಅದು ಕೆಲವ್ರು ಎದುರಿಗೆ ಸಿಕ್ಕಿದಾಗ, ಬೆಳಗ್ಗೆ ಸಿಕ್ಕಿದಾಗ ನಿಮ್ಗೆ ಮಾತಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ನಮಸ್ಕಾರ ಸರ್, ಹೇಗಿದ್ದೀರಿ? ಅವರು ಅಷ್ಟೇ, ನಮಸ್ಕಾರ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನಿಮ್ಮ ಮನೆಯವ್ರಿಗೇನೋ ಹುಷಾರಿಲ್ಲ ಅಂತಿದ್ರು, ಚೆನ್ನಾಗಿದ್ದಾರಾ? ಹಿಂಗೆ ಮಾತಾಡ್ಬಿಡಿ, ಬದುಕು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಕೆಲವ್ರು ಹಂಗನ್ನಲ್ಲ ಸರ್. ಏನು ಸರ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ಏನು ಚಂದನ್ರಿ, ಹೇಳೋಕ್ಕಾಗೋದಿಲ್ಲಪ್ಪ, 21ನೇ ತಾರೀಕು ಯಾವುದನ್ನೂ ಹೇಳೋಕ್ಕಾಗಲ್ಲ. ಈಗ 2 ವರ್ಷದಿಂದ ಜಪಾನ್ನಲ್ಲಿ ಸುನಾಮಿ ಆಯ್ತಲ್ಲ, ಇದೇ ಇಂಡಿಕೇಶನ್. ಅದು ಬಿಡ್ರಿ ಅವೆಲ್ಲ. ಅಯ್ಯೋ, ಮನುಷ್ಯನ ಜೀವನ ಭಾಳ ಬೆಳಗ್ಗೆನೇ ಸಿಕ್ಕಿರ್ತಾನೆ, ಅವತ್ತು ಇಡೀ ದಿವಸ ಸಾಯಿಸ್ಬಿಡ್ತಾನೆ, ನಮಗೆ ಇಡೀ ದಿನ ಕೊಂದಿರ್ತಾನೆ. ಕೆಲವ್ರಿಗೆ ಇನ್ನೊಬ್ರು ಸಂತೋಷವಾಗಿದ್ರು ಆಗಲ್ಲ, ಒಂದೊಂದು ಏರಿಯಾಕ್ಕೂ ಒಬ್ಬರಿದ್ರು ಸಾಕವರು. ಹೊಸ್ದಾಗಿ ಕಾರ್ ತಗೊಂಡಿರ್ತಾರೆ ಗಂಡ ಹೆಂಡ್ತಿ, ಏನೋ ಕಾರ್ ತಗೊಂಡಿದ್ದಾರೆ, ಪೂಜೆ ಗೀಜೆ ಮಾಡ್ತಾ ಇರ್ತಾರಪ್ಪ. ಅವ್ನು ಬರ್ತಾನೆ, ಆ ಪೀಡೆ ಬರ್ತಾನೆ, ಓ ಏನು ಹೊಸ ಕಾರ್ ತಗೊಂಡ್ಬಿಟ್ಟಿದ್ದೀರಾ, ಗುಡ್, ಚೆನ್ನಾಗಿದೆ ಕಾರು, ಯಾವುದು ಹುಂಡೈ, ಓ ಚೆನ್ನಾಗಿದೆ ಕಾರು, ಚೆನ್ನಾಗಿದೆ ಅಂತಾನೆ. ಅವ್ರಿಗೊಂಥರ ಪ್ರೈಡ್, ಹೊಸ ಕಾರು ತಗೊಂಡ್ವಿ, ನಮಗೂ 11 ಲಕ್ಷ ಆಯಿತು, ಚೆನ್ನಾಗಿದೆ ಕಾರು. ಆದರೆ ನೀವು ರೆಡ್ ಕಲರ್ ಯಾಕೆ ತಗೊಳಕ್ಕೆ ಹೋದ್ರಿ? ಅದು ಏನೋ ಕಲರ್ ಫೇಡ್ ಆಗುತ್ತೆ ಅಂತ ಯಾರೋ ಹೇಳ್ತಿದ್ರು ಅಂದ್ಬಿಟ್ಟು ಹೋಯ್ತಾನೆ ಅಷ್ಟೇ. ಈಗ ಇವನ್ ತಲೆಗೊಂದು ಹುಳ ಬಿಟ್ಟ, ಅವ್ನು ತಪ್ಪು ಮಾಡಿದ್ನ, ರೆಡ್ ಕಲರ್ ತಗೊಂಡು ತಪ್ಪು ಮಾಡಿದ್ನ. ಇವನಿಗೆ ಸಂತೋಷ, ಸಾಯಿ ನನ್ನ ಮಗನೇ, ಅವ್ನು ಸಂತೋಷ ಪಡ್ತಾವಲ್ಲ ಕಾರ್ ತಗೊಂಡಿದ್ದೀನಿ ಅಂತ. ಒಂದು ಹುಳ ಬಿಟ್ಬಿಟ್ಟ, ರೆಡ್ ಕಲರು ಫೇಡ್ ಆಗುತ್ತೆ ಅಂತ ಯಾರೋ ಹೇಳಿದ್ರು ಅಂತ. ಅವನ ಹೆಂಡತಿ ಜಗಳಕ್ಕೆ ಬೀಳ್ತಾಳೆ, ಆವಾಗಲೇ ಬಡ್ಕೊಂಡೆ ನಿಮಗೆ ವೈಟ್ ಕಲರ್ ಕಾರ್ ತಗೊಳ್ಳುವ ಅಂತ. ನೀವೇ ಕೇಳಲಿಲ್ಲ ನಮ್ಮ ಮಾತು, ಅದೇನೋ ರೆಡ್ ಕಲರು ಅಂತ ಹಿಡಿದ್ಬಿಟ್ರಿ. ಅವನು ಏನು ನಿಮ್ಮ ಅಪ್ಪ ಬರೀ ಕಾರ್ನಲ್ಲೇ ಓಡಾಡ್ತಿದ್ದ, ಸುಮ್ಮ ಕೂತ್ಕೊ. ಅವರಿಬ್ಬರಿಗೂ ಜಗಳ, ಇವನಿಗೆ ಸಂತೋಷ, ಕಿತ್ತಾಡ್ರಿ. ನಾನು ಮೊನ್ನೆ, ಅಸಭ್ಯ ಅಂತ ಅನ್ಕೋಬೇಡಿ, ಯಾರಾದರೂ ಸತ್ತೋದಾಗ ಅಳ್ತಾರೆ, ಈಗ ಅಳೋದೇ ಕಡಿಮೆ, ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಮಕ್ಕಳು ಭಾವರಹಿತರಾಗ್ತಿದ್ದಾರೆ, ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಿದ್ದಾರೆ. ಈಗ ಎಲ್ಲ ಮಕ್ಕಳು ಬೀದಿಗೆ ಬಿಸಾಕಿದ್ರು ಬುದ್ಧಿವಂತರಾಗಿ ಒಳಗೆ ಬರ್ತಾವು, ಆದರೆ ಭಾವುಕವಾಗಿ ಹೃದಯವಂತರಾಗ್ತಾ ಇಲ್ಲ. ಯಾವ್ಯಾವುದೋ ವಸ್ತುಗಳಿಗೆ ಅಂಟ್ಕೋತಾರೆ, ಜೀವಗಳಿಗೆ ಅಂಟ್ಕೊಳ್ಳೋದಿಲ್ಲ. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತಿಗೆ, ಮಾವ, ನಾದಿನಿ, ಈ ಯಾವ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ. ದುರಂತ ಆಧುನಿಕ ಸಮಾಜದ್ದಿದು. ಇನ್ನೊಂದು ಜೀವಕ್ಕೆ ಅಂಟ್ಕೊಳ್ಳೋದೇ ಇಲ್ಲ ಮಕ್ಕಳು. ತಮಾಷೆಗೆ ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಈಗ ಮದುವೆ ಮಾಡ್ಕೊಂಡು ಅದು ಹೋಯ್ತವಲ್ಲ ಗಂಡನ ಮನೆಗೆ, ಅಳೋದೇ ಬಿಟ್ಬಿಟ್ಟವ್ರಿ ಸರ್. ಅವಾಗೆಲ್ಲ ಅಳೋರು, ಗೊಳೋ ಅಂತ ಅಳೋರು, ಈಗ ಅಳೋದೇ ಇಲ್ಲ ಅವು. ನಮ್ಮ ನೆಂಟರ ಮನೆಯವ್ರದ್ದು ಮದುವೆ ಆಯ್ತಾಯ್ತು, ಹುಡುಗನೂ ಭಾಳ ಶ್ರೀಮಂತ, ಹುಡುಗಿ ಅವರು ಶ್ರೀಮಂತರ ಮನೆಯವರೇ. ಅವರಮ್ಮ ಮಗಳು ಈಗೊಳ್ತಾಳೆ ಅಂತ ಕಾಯ್ತವ್ರು, ಅಳ್ತಾನೆ ಇಲ್ಲ ಅವಳು. ಧಾರೆ ಎರಿಯುವಾಗ ಈಗ ಗ್ಯಾರಂಟಿ ಹೇಳ್ತಾಳೆ ಅಂತ ಮಕ ನೋಡಿದ್ರೆ ಅವಳು ಅವನ ಮಕ ನೋಡ್ತಾಳೆ, ಹುಡುಗಿ ಅಳ್ತಾನೆ ಇಲ್ಲ ಅವಳು. ಅವ್ರಮ್ಮಂಗೆ ಬೇಜಾರಾಗೋಯ್ತು, ಕಳಿಸೋವಾಗ ಗ್ಯಾರಂಟಿ ಹೇಳ್ತಾಳೆ ಅಂತ ಅಂದ್ಕೊಂಡ್ರು. ಹುಡುಗಿನ ಕಳಿಸ್ಕೊಡುವಾಗ ಈಕೆ ಕೈ ಹಿಡಿದು ಅವ್ರಿಗೆ ಒಪ್ಪಿಸ್ತಾರೆ. ಆವಾಗ ಬಿಕ್ಕಿ ಎತ್ಬಿಡ್ತಾವೆ ಹೆಣ್ಮಕ್ಳು. ಕೈ ಇಟ್ಟು ಅವರಮ್ಮ, ಹೋಗಿ ಬರ್ತೀಯ ಮಗಳೇ ಅಂದರು. ಮಮ್ಮಿ ಬಾಯ್ ಅಂದ್ಲವಳು. ಸತ್ಯ ಹೇಳ್ತಿದ್ದೀನಿ ನಾನು. ಅವ್ರ ಅಮ್ಮ ಬಂದು ಅನ್ಕೊರಳು ತಪ್ಕೊಂಡು ಅಳೋಕೆ ಶುರು ಮಾಡಿಬಿಟ್ಲು. 24 ವರ್ಷ ಸಾಕಿದ್ದೀನಿ ಚಾಂಡಾಲಿನ. ಹೋಗೋವಾಗ ಒಂದು ತೊಟ್ಟು ಕಣ್ಣೀರಿರ್ಲಿಲ್ವಾ ಇವಳಿಗೆ? ಒಂದು ತೊಟ್ಟು ಕಣ್ಣೀರು ಹಾಕ್ಬಿಟ್ಟು ಹೋಗೋಕ್ಕಾಗ್ಲಿಲ್ವಾ? ಎಷ್ಟು ರಾತ್ರಿ ಇವಳಿಗೆ ಜ್ವರ ಬಂದರೆ, ಚಳಿ ಬಂದರೆ ಎಷ್ಟು ರಾತ್ರಿ ನಿದ್ಗೆಟ್ಟಿದ್ದೀನಿ. ನನ್ನ ಮಗು ಎಲ್ಲಿ ನೆಂದುಬಿಡುತ್ತೋ, ಎಲ್ಲಿ ಬಿಸಿಲಲ್ಲಿ ಬೆಂದುಬಿಡುತ್ತೋ ಅಂತ ಹೇಳಿ ಇವ್ರ ಸ್ಕೂಲ್ ಹತ್ರ ಹೋಗಿ ಛತ್ರಿ ಹಿಡ್ಕೊಂಡು ಕೂತ್ಕೊತಿದ್ದೆ ನಾನು. ಈ ಹುಡುಗಿ ಹೋಮ್ ವರ್ಕ್ ಮಾಡಿದ್ರೆ ನಾನು ಪಕ್ಕದಲ್ಲಿ ಕೂತ್ಕೊತಿದ್ದೆ. ನನ್ನ ಮಗಳಿಗೆ ಎಲ್ಲಿ ನಿದ್ದೆ ಬಂದ್ಬಿಟ್ಟದೋ, ಯಾರೂ ಇಲ್ಲ ಅಂತ ಅನ್ಕೊಬಿಟ್ಟಿತ್ತು, ಮಧ್ಯರಾತ್ರಿ ಎಲ್ಲರೂ ಹೆದರ್ಕೊಬಿಡುತ್ತೋ ಅಂತ ನಾನು ಜೊತೆಲಿ ಕೂತ್ಕೊತಿದ್ದೆ. ಎಷ್ಟು ದಿವಸ ಈ ಮಗುವಿನ ಜೊತೆ ಬದುಕಿದ್ದೀನಿ, ಎಷ್ಟು ದಿವಸ ಅವಳಿಗೆ ಬೇಸರ ಅಂತ ಬಂದಾಗ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಟ್ತಾ ಇದ್ದೆ, ನಿದ್ದೆ ಮಾಡಿಸ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ರು ಹೋಗೋವಾಗ ಒಂದು ತೊಟ್ಟು ಕಣ್ಣೀರು ಹಾಕಿ ಹೋಗೋಕ್ಕಾಗಲಿಲ್ವ ಇವಳು? ನಾನು ಹೇಳಿದೆ, ಇಲ್ಲ ಅವಳು ಅಳುತ್ತಾಳೆ, ನೀವು ಅಳ್ತೀರಾ ಅಂತ ಹತ್ತಿಲ್ಲ ಅಷ್ಟೇ. ಅವಳು ಬುದ್ಧಿವಂತರು ಮಕ್ಕಳು, ನೀವು ಹತ್ಬಿಡ್ತೀರಾ ಅಂತ ಹತ್ತಿಲ್ಲ, ಅಲ್ಗೋಗಿ ಅಳುತ್ತಾಳೆ ಇದ್ದೆ. ಹಂಗಂತೀರಾ? ಡೆಫಿನೆಟಾಗಿ ಅಳ್ತಾಳೆ ಗಂಡನ ಮನೆಗೆ ಹೋದ್ಮೇಲೆ. ರಾತ್ರಿ ಅವ್ರ ಮನೆಗೆ ಹೋಗಿದ್ದೆ, ಈಗೊಂದು ಫೋನ್ ಮಾಡಲಾ ಅಂದರು. ಬೇಡ ಸುಮ್ಮನಿರಿ, ಅಳ್ತಾ ಕೂತಿರ್ತಾಳೆ ಅಂದೆ. ಇಲ್ಲ ಮಾಡಿಬಿಡ್ತೀನಿ, ಯಾಕೋ ಮಾತಾಡಿಸ್ಬೇಕು ಅನ್ನಿಸ್ತಾ ಇದೆ. ಮಾಡಿದ್ರು. ಹೇಗಿದ್ದೀಯ ಮಗಳೇ ಅಂದರು. ಮಮ್ಮಿ ಮಜ್ಜಾ ಮಾಡ್ತಾ ಇದ್ದೀವಿ ಅಂದವಳು. ತುಂಬ ಸರಳವಾದ ವಿಷಯ. ನಾನು ಒಂದು ಅಕ್ಷರನೂ ಉತ್ಪ್ರೇಕ್ಷೆ ಮಾಡಿಲ್ಲ. ನನಗೆ ಆತಂಕ ಆಗ್ತಿರೋದೇನು ಅಂದರೆ, ಮಕ್ಕಳಿಗೆ ಅವ್ರ ಅಮ್ಮ ಕಾಡದೇ ಇದ್ರೆ, ಅವನು ಸಿಕ್ಕಿರೋ ಹುಡುಗ ಶ್ರೀಮಂತ, ಅವನ ಕಾರ್ ಬಹಳ ದೊಡ್ಡದು, ಅವ್ರ ಮನೆ ಬಹಳ ದೊಡ್ಡದು, ಅವೇ ದೊಡ್ಡ ವಿಷಯ ಆಗಿಬಿಟ್ರೆ, ಅವ್ರ ಅಮ್ಮನ ಪ್ರೀತಿ ಕಾಡದೇ ಇದ್ರೆ ನಾವೆಂಥ ಜಗತ್ತು ಕಟ್ಕೋತೀವಿ?
ಮನುಷ್ಯ ಭಾವುಕನಾಗದೇ ಇದ್ರೆ ಎಂಥ ಜಗತ್ತು ಕಟ್ಕೋತೀವಿ? ನಾನು ಅದಕ್ಕೆ ಇತ್ತೀಚೆಗೆ ನಮ್ಮ ಕಾಲೇಜ್ ಹುಡುಗರಿಗೂ ನಾನು ಬುದ್ಧಿವಂತರಾಗಿ ಅಂತ ಹೇಳಲ್ಲ, ನಾವು ಹೇಳದೇ ಇದ್ರು ಬುದ್ಧಿವಂತ ಆಗ್ತಾರೆ ಅವರು. ಯಾರನ್ನೂ ಬುದ್ಧಿವಂತರಾಗಿ ಅಂತ ಹೇಳಬೇಕಾಗಿಲ್ಲ, ಯಾಕೆಂದರೆ ಬುದ್ಧಿವಂತರಾದರೆ ಅವ್ರಿಗೆ ಏನು ಫಾಯ್ದೆ ಇದೆ ಅಂತ ಅವ್ರಿಗೆ ಗೊತ್ತು. ಬುದ್ಧಿವಂತರಾದ್ರೆ ಭಾರಿ ಸಂಬಳ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಒಳ್ಳೆಯವರಾಗಿ ಅಂತ ಹೇಳಬೇಕು. ಒಳ್ಳೆಯವರಾಗಿ ಅಂತ ಅಪ್ಪ ಅಮ್ಮ ಹೇಳೋದು ಬಿಟ್ಬಿಟ್ಟಿದ್ದಾರೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ನೆಂಟರ ಮನೆಯಲ್ಲಿ ಮಗಳ ಮದುವೆ ಮಾಡೋಕ್ಕೆ ಅಂತ ಹುಡುಗನ ಹುಡುಕ್ತಾ ಇದ್ರು. ಅವ್ರ ಅಮ್ಮ ನನಗೆ ಬಂದು ಹೇಳಿದ್ರು, ತುಂಬ ಜನ ಹುಡುಗರು ಬರ್ತಾರೆ, ಯಾರನ್ನು ಕೇಳಿದ್ರು ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತಾರೆ. ಒಳ್ಳೆ ಹುಡುಗರನ್ನ ತಗೊಂಡು ಏನು ಮಾಡ್ತೀರಿ ಈ ಕಾಲದಲ್ಲಿ? ಸ್ವಲ್ಪ ಡೈನಮಿಕ್ ಆಗಿರಬೇಕು. ಅಂದರೆ ಹೆಣ್ಣು ಹೆತ್ತ ತಾಯಿ ಅಳಿಯಾಗೋನು ಒಳ್ಳೆಯವನಾಗಿದ್ರೆ ಪ್ರಯೋಜನ ಇಲ್ಲ, ಡೈನಮಿಕ್ ಆಗಿರ್ಬೇಕು, ಛತ್ರಿ ಆಗಿರ್ಬೇಕು ಅಂತ ಹೇಳ್ತಿದ್ದಾಳೆ. ಒಳ್ಳೆತನಕ್ಕೆ ಇಷ್ಟು ಬೇಗ ಡಿವ್ಯಾಲ್ಯೂ ಆಗೋಯ್ತಾ ಒಳ್ಳೆತನ ಅನ್ನೋದು? ಒಳ್ಳೆಯವನು ಅಂದರೆ ಹುಂಬ ಅಂತ, ಒಳ್ಳೆಯವನು ಅಂದರೆ ಏನು ಪೆದ್ದ ಅಂತ. ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಶಬ್ದ ಇದೆ ನೋಡಿ, ಇಂಟೆಲಿಜೆಂಟ್ ಅಂದರೆ ಅವ್ನು ಛತ್ರಿ ಅಂತ ಅರ್ಥ ಇದೆ, ಎಮೋಷ್ನಲ್ ಅಂದರೆ ಅವ್ನು ಪೆದ್ದ ಅಂತ ಅರ್ಥ ಇದೆ. ಬಂಧುಗಳೇ, ನನಗೆ ಬಹಳ ತೀವ್ರವಾಗಿ ಅನಿಸೋದು ಮನುಷ್ಯ ಎಮೋಷ್ನಲ್ ಆಗಿಯೂ ಇರಬೇಕು. ಮನುಷ್ಯನ ಭಾವನೆಗಳನ್ನು ನಾವು ಎಲ್ಲಿಯಾದರೂ ಕೇಳಿಸ್ಬೇಕು. ಅಂಥದ್ದೊಂದು ನಮ್ಮ ಭಾಷೆ ಮಾತ್ರ ಭಾವ ಪ್ರಚೋದನೆ ಮಾಡೋದಕ್ಕಾಗತ್ತೆ. ನಿಮಗೆ ಸುಬ್ಲಕ್ಷ್ಮಿ ಸುಪ್ರಭಾತ ಗೊತ್ತು? ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ. ಅದು ರಾಮನಿಗೆ ಹೇಳೋ ಸುಪ್ರಭಾತ. ರಾಮ ಅಂದ್ರೆ ಮರ್ಯಾದಾ ಪುರುಷೋತ್ತಮ. ಎಷ್ಟು ಪ್ರೀತಿಯಿಂದ ಎಬ್ಬಿಸ್ತಾಳೆ ತಾಯಿ. ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯ ಸುಪುತ್ರನಾದ ರಾಮನೇ ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವದಲ್ಲಿ ಸಂಧ್ಯೆ ಪ್ರವಹಿಸಿ ಬರ್ತಾ ಇದೆ. ಉತ್ತಿಷ್ಠ ನರಶಾರ್ದೂಲ, ಎದ್ದೇಳೋ ಪುರುಷ ಸಿಂಹ ಅಂತ. ನಮ್ಮಲ್ಲಿ ಕೆಲವು ಕಡೆ ಸುಪ್ರಭಾತ ಶುರುವಾಗಿರ್ತವೆ, ನೋಡ್ಬೇಕು ನೀವು. ಮಗ ಕುಡ್ದೋ ಪಡ್ದೋ ಬರ್ಬಿಟ್ಟಿರ್ತಾನೆ, ಇನ್ನೂ ಎದ್ದಿರಲ್ಲ. ಅವ್ರ ಅಮ್ಮ ಸುಪ್ರಭಾತ ಶುರು ಮಾಡ್ಕೊಂಡಿರ್ತಾಳೆ. ದಡಿಯ ದಾಂಡ್ಗ ಇನ್ನೂ ಮಲಗಿದೆಯಾ, ಹೇಳೋರಿಲ್ಲ ಕೇಳೋರಿಲ್ಲ, ರಾತ್ರಿ ಅದು ಎಷ್ಟೊತ್ತಿಗೆ ಬರ್ತಿರೋ, ಯಾರು ಬಾಗಲ್ ತೆಗಿದಿರೋ ಕಾರಣ ಅಲ್ಲ, ನಿಮ್ಮ ಅಪ್ಪನೇ ತೆಗೆದಿರ್ಬೇಕು. ಅವ್ನು ನೆಟ್ಟಿಗಿದ್ರೆ ನೀನು ನೆಟ್ಟಿಗಿರ್ತಿದ್ದೆ, ಅವನೇ ಸರಿ ಇಲ್ಲ, ನೀನೆಲ್ಲಿ ಸರಿಯಾಗಿರ್ತೀಯ. ಆವಾಗಲೇ ಈ ಮನೆಗೆ ಹೆಣ್ಣು ಕೊಡುವಾಗಲೇ ನಮ್ಮ ಅಪ್ಪನಿಗೆ ಯಾರೋ ಹೇಳಿದ್ರಂತೆ ಕೊಡಬೇಡಿ, ಈ ಮನೆಯವರೆಲ್ಲ ಕೀಚಕರು, ಇವ್ರು ಕೊಡಬೇಡಿ ಅಂತ ಹೇಳಿದ್ರಂತೆ. ನಮ್ಮ ಅಮ್ಮನಿಗೆ ಯಾರೋ ತಲೆ ಕೆಡಿಸ್ಬಿಟ್ಟು ತಂದು ಈ ಮನೆಗೆ ಸಿಕ್ಕಾಕ್ಬಿಟ್ರು. ಬಂದಾಗಿಂದ ಕಣ್ಣೀರಲ್ಲಿ ಕೈ ತೊಳಿಸ್ಬಿಟ್ರಿ. ನಿಮ್ಮಂಥ ಮಕ್ಕಳು ಅಂತ ಇರಕ್ಕೆ ಬಂದು ಮಕ್ಕಳೇ ಇಲ್ಲದೆ ಹೋಗಿದ್ರೆ ಹೆಂಗೋ ನೆಮ್ಮದಿಯಾಗಳು. ಹಿಂಗೆ ಸುಪ್ರಭಾತ ಶುರು ಆಗಿರ್ತವೆ. ನಾನು ಆ ಮನೇಲಿ ಸುಪ್ರಭಾತ ಆದರೆ ಏನಂತ ಹಾಡ್ತಾರೆ ಅಂತ. ಸುಪ್ರಭಾತದ 2ನೇ ಭಾಗ ಇದೆ. ಕಮಲಾಕು ಚಚೂಚು ಕಕುಂಕುಮತೋ ನಿಯತಾರು ನಿತಾತುಲ ನೀಲತನು ಕಮಲಾಯ ತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶ ಇಲಪತೆ ಅಂತಿದೆ. ಆ ದಾಟಿನಲ್ಲಿ ಒಬ್ಬ ಕುಡುಕನಿಗೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಅಮಲಾವೃತ ಕೀಚ ಕಕಂಠ ಕಪಾತ ಕನೀಚ ಕಿರಾತ ಕಘಾತುಕನು ಅಮಲಾಧಿಕ ಲೋಚನ ಲೋಟಪತೆ ವಿಜಯಮಲ್ಯ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪ್ರಿಕ್ಕರಿದೋ ನಿನ ಲಿವರಿಗೆ ಪವರಿಗೆ ಡೇಂಜರ್ ಇದು. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ, ನಿನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಉಗಿ ತಿನ್ವದಿ ತಿನ್ವಡಿ ತಿನ್ಬಡಿ ತಿನ್ಬಡಿ ಸನ್ನಿದು ಸಿನ್ನಿದು ಏನು ಕಥೆ. ಪ್ರತಿ ನೈಟು ನಿಟೈಟು ದಿನಾ ಬರಿ ಫೈಟು ಇದ್ಯಾರದು ಫೇಟು ಇದೇನು ವ್ಯಥೆ. ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ನಿಭ್ರಷ್ಟ ಸಡಿಷ್ಟ ಕಣೋ. ನಿನ ವೈಫಿಗೆ ಲೈಫಿಗೆ ಚೊಂಬು ಕಣೋ, ನಿನ ಕೊನೆಯ ಸವಾರಿಗೆ ಬೊಂಬು ಕಣೋ. ಎಳುಹಾಳ್ಮುಖ ಬೀಳ್ಮುಖ ನಾಯ್ಮುಖ ನರಿಮುಖ ಗೂಬೆ ನಿದ್ರಾಬೆ ನಿ ಕತ್ರಿ ನಿ ಛತ್ರಿ ನಿ ಚಿಲ್ರೆ ಕಣೋ. ನಿನ ವೈಯಲು ಬಂದಿದೆ ಬಂಡಿ ಕಣೋ, ನಿಂಗೆ 6 ಅಡಿ 3 ಅಡಿ ಗುಂಡಿ ಕಣೋ. ನಿನ ಗಂಸು ಲಬಂಸು ಹೃದಂ ಸರಸಂಸತಿ ಗುಂಸು ತಗುಂಸು ಗೃಹಂ ನರಕಂ ಸತತಂ ಕಲಹಂ ನಿರುತಂ ವಿರಸಂ. ಇದು ಕ್ರೈಮ್ ಆಲ್ ದ ಟೈಮ್ ಟ್ರಬಲ್ಸಂ. ಶೂರಾದಿ ಶೂರಂ ಬೀರಾದಿ ಬೀರಂ ಪೂರಾ ಶರೀರಂ ಬರೀರಂ ಬರೀರಂ. ಸೋಡಾದಿ ಪಾನಂ ಸಿಗರೇಟು ಧೂಮಂ ಶಂಕಾದಿ ವಾದ್ಯಂ ಬಬಂಬಂ ಬಬಂಬಂ. ದಿನ ಸಂಕಟೇಶಂ ನೋ ಆಸ್ಕರ್ ನೋ ಟೆಲ್ಲರ್ ಭಯಂ ಭೀತಿ ಝೀರೋ ನೋ ಯಂಗರ್ ನೋ ಎಲ್ಡರ್. ಬಡುಕೊಂಡೆ ಮಗನೇ ಲಿಮಿಟ್ಟೋ ಕೇಳಲಿಲ್ಲ ಈಗ ವಾಮಿಟ್ಟೋ. ಕುಡಿಬೇಡ ಮಗನೆ ಕಡುರೋಗ ನಿನಗೆ ಅದು ಘೋರ ಶೀತಂ. ಕುಡಿತಾನೆ ಇದ್ರೆ ನಡುವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ ದರಿದ್ರವೇ ನೀನೊಂದು ಪ್ರೇತಂ. ಬಿದ್ದಿರುವೆ ಯಾಕೆ ಎದ್ದೇಳೋ ಪಾಪಿ ನಿನಗೆ ಇದೇ ಸುಪ್ರಭಾತಂ. ಬೆಂಗಳೂರಿನ ಕತ್ರಿಗುಪ್ಪೆ ಜನರು ಮಾತ್ರ ಸಖತ್ತಾಗಿನೇ ಎಂಜಾಯ್ ಮಾಡಿದ್ರು. ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ತಿಳಿದುಕೊಳ್ತಾ ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಸದಾ ಸಂತೋಷವನ್ನು ತರಲಿ ಅಂತ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.